ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇವತ್ತಿನ ವೀಡಿಯೋದೊಳಗಡೆ ಏನಾಗುತ್ತೆ ಅಂತ ನೋಡೋಣ. ಸೊ ಇದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ F4ನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ಡೈನಾಮಿಕ್ ಕೀಸ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಲಾಸ್ಟ್ ಪಾರ್ಟಲ್ಲಿ ಚಾಯ್ ಯಾವ ರೀತಿ ಪ್ರಪೋಸ್ ಮಾಡ್ತಿದ್ದೀನಿ ಅದನ್ನೆಲ್ಲ ಹಾಂಗ್ ಹತ್ರ ಹೇಳ್ತಾ ಇದ್ದಾನೆ. ದಯವಿಟ್ಟು ನೀನು ಆನ್ಸರ್ ಏನೇ ಇದ್ದರೂ ಅದನ್ನು ಇವಾಗ ಹೇಳೋದು ಬೇಡ, ನೀನು ನಿಧಾನವಾಗಿ ಹೇಳು ನನ್ನ ಹತ್ರ. ನೀನು ಈಗಲೇ ನನ್ನ ರಿಜೆಕ್ಟ್ ಮಾಡಬೇಡ, ಸ್ವಲ್ಪ ಟೈಮ್ ತಗೋ. ಚಾಯ್ ಪ್ರಪೋಸ್ ಮಾಡಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಹಾಂಗ್ನ ಅಜ್ಜಿ, ಚಾಯ್ನ ಅಪ್ಪ ಅಮ್ಮ ಎಲ್ಲರೂ ಇದನ್ನೇ ಮಾತಾಡ್ತಾ ಇದ್ದಾರೆ. ಇದು ಸರಿಯಾದ ವಿಷಯನೇ. ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದಿರೋದ್ರಿಂದ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇದನ್ನೆಲ್ಲ ಕೇಳ್ತಿರೋ ಯುಬ್ಯಾಕಿಗೆ ಟೆನ್ಷನ್ ಆಗಿ ಸ್ಟ್ರೈಟಾಗಿ ಹೋಗಿ ಹಾಂಗ್ ಹತ್ರ ಕೇಳ್ತಾ ಇದ್ದಾನೆ. ಏನು ನಡೀತಾ ಇದೆ? ಅವ್ನು ನಿನಗೆ ಪ್ರಪೋಸ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಆನ್ಸರ್ ಏನು? ಸರಿ ಅಂತ ಹೇಳ್ದ ಅಂತ ಕೇಳ್ತಿರುವಾಗಲೇ ಅಜ್ಜಿ ಬಂದು ಹಾಂಗ್ ಹತ್ರ ಮಾತಾಡ್ತಾ ಇದ್ದಾರೆ. ಹಾಂಗ್, ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ನಾನೊಂದು ಒಳ್ಳೆ ಹುಡುಗನ ನೋಡಿ ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಸ್ಟ್ರೈಟಾಗಿ ಚಾಯೇ ಬಂದು ಪ್ರಪೋಸ್ ಮಾಡಿದ್ದಾನೆ. ಅವನ ಥರ ಒಳ್ಳೆ ಹುಡುಗ ಇನ್ನೂ ಬೇರೆ ಯಾರೂ ಇಲ್ಲ ಇಲ್ಲಿ. ಈ ವಿಷಯನ ಹೆಂಗೆ ತಡೆಯೋದು ಅಂತ ಗೊತ್ತಿಲ್ಲದೆ ನಮ್ಮ ಯುಬ್ಯಾಕು ಬಕ್ಕ ಅಂತೇಳಿ ನೋಡ್ತಾ ಇದ್ದಾನೆ. ಯಾಕೆಂದರೆ ಅಜ್ಜಿ ಹಾಂಗ್ ಹತ್ರ ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಅವ್ರು ಏನು ಯೋಚನೆ ಮಾಡದೆ ಸರಿ ಅಂತ ಹೇಳಿಬಿಡ್ತಾರೆ ಅಲ್ವಾ. ಇದು ಸಾಲಲ್ಲ ಅಂತ ಹೇಳಿ ಇದನ್ನ ಸೆಲಿಬ್ರೇಟ್ ಮಾಡಬೇಕು ಅಂತ ಈವ್ನಿಂಗ್ ಬೇರೆ ಪಾರ್ಟಿ ಬೇರೆ ಇಟ್ಟಿದ್ದಾರೆ. ಯುಬ್ಯಾಕು ಅವನಿಗೆ ಆದಷ್ಟು ಎಲ್ಲರ ಹತ್ರನೂ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಚಾಯ್ ಮಾತ್ರ ಪ್ರಪೋಸ್ ಮಾಡಿದ್ದಾನೆ. ಇನ್ನೂ ಹಾಂಗ್ ಅದಕ್ಕೇನು ಆನ್ಸರ್ ಮಾಡಿಲ್ಲ. ಯಾಕೆ ಅಂದರೆ ಹಾಂಗಿಗೆ ಅವನು ಇಷ್ಟ ಆಗಿಲ್ಲ ಅಂತ ತಾನೇ ಅರ್ಥ. ಅಜ್ಜಿನೇ ಸುಮ್ಮನಿದ್ರೂ ಸರಿ, ಆದರೆ ಅವ್ರ ಜೊತೆ ಇರೋರೆಲ್ಲ ಅಜ್ಜಿನ ಓಕೆ ಅನ್ನೋ ಲೆವೆಲಿಗೆ ಮಾತಾಡಿಸ್ತಾ ಇದ್ದಾರೆ. ಚಾಯ್ನ ಹೋಗಿ ಹೆಂಗೆ ಹಾಂಗೆ ಬೇಡ ಅಂತಾಳೆ? ಅವರಿಬ್ಬರನ್ನ ನಾವು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ, ಅವರು ಅಷ್ಟು ಕ್ಲೋಸ್ ಆಗಿರ್ತಾರೆ. ಅಜ್ಜಿನೂ ಈ ವಿಷಯದಲ್ಲಿ ಹೌದು ಅಂತ ಹೇಳ್ತಾರಾ, ಹಾಂಗೂ ಹಾಗೆ ಸುಮ್ಮನೆ ಆಗ್ತಾಳೆ. ಹಾಗೆ ಸ್ವಲ್ಪ ಟೈಮ್ ಆದಮೇಲೆ ಯುಬ್ಯಾಕ್ ಮತ್ತು ಹಾಂಗ್ ತುಂಬ ಫೀಲಿಂಗಲ್ಲಿ ಇರೋದ್ರಿಂದ ಸಖತ್ತು ಡ್ರಿಂಕ್ ಮಾಡಿದ್ದಾರೆ. ಚಾಯ್ ಇರೋದ್ರಿಂದ ಅವ್ನು ಸಖತ್ತು ಡ್ರಿಂಕ್ ಮಾಡಿದ್ದಾನೆ. 3 ಜನನೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಜ್ಜಿ ಬೇರೆ ನಾನು ಏನು ಆನ್ಸರ್ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲದೇ ಅವ್ರ ಪಾಡಿಗೆ ಅವರು ಖುಷಿಯಾಗಿದ್ದಾರೆ. ಚಾಯ್ ಮೇಲೆ ನನಗೆ ಯಾವುದೇ ರೀತಿ ಲವ್ ಫೀಲಿಂಗ್ಸ್ ಏನೂ ಇಲ್ಲ. ಇದನ್ನ ಹೋಗಿ ನಾನು ಅವ್ರ ಹತ್ರ ಹೇಳಿ ಕಷ್ಟಪಡಿಸ್ಬೇಕಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ನನಗಿಷ್ಟ ಆಗಿರೋ ಪರ್ಸನ್ ಬೇರೆ ಇದ್ದಾರೆ. ಅವರಿಗೆ ಈ ಜಾಗಕ್ಕೂ ಇದಕ್ಕೂ ಸ್ವಲ್ಪನೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡಿರೋ ಚಾಯ್ಗೆ ಗೊತ್ತಾಗುತ್ತೆ. ಹಾಂಗ್ ಯುಬ್ಯಾಕ್ನ ಲವ್ ಮಾಡ್ತಾ ಇದ್ದಾಳೆ, ಆದರೆ ಈ ವಿಷಯನ ಅವನ ಹತ್ರ ಹೋಗಿ ಹೇಳೋದಕ್ಕೆ ಧೈರ್ಯ ಇಲ್ಲ. ಚಾಯ್ ಸೇಫಾಗಿ ಹಾಂಗ್ನ ಕರ್ಕೊಂಡೋಗಿ ಅವಳ ರೂಮಲ್ಲಿ ಮಲಗಿಸ್ತಾನೆ. ಹಾಂಗ್ನ ನೀನೇನ ಕರ್ಕೊಂಡು ಬರ್ತಾ ಇದೆಯಾ, ಇದನ್ನೆಲ್ಲ ಮಾಡಬೇಡ, ಇದೆಲ್ಲ ನೀನು ಮಾಡಬೇಡ ಅಂಥೇಳಿ ಯುಬ್ಯಾಕ್ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ಹಾಂಗ್ ಸೇಫ್ಟಿಗೆ ಇಬ್ಬರು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ಹಾಂಗ್ನ ತಡೆದ್ಬಿಟ್ಟು ಅವಳ ಹತ್ರ ಮಾತಾಡ್ತಾ ಇದ್ದಾನೆ. ಹಾಂಗ್, ನನಗೊಂದು ಗೊತ್ತಾಗ್ತಿಲ್ಲ, ನೀನು ಏನಕ್ಕೆ ಎಲ್ಲರ ಮುಂದೆ ವಿಷಯ ಹೇಳ್ತಾ ಇಲ್ಲ? ನಿಮ್ಮ ಅಜ್ಜಿ ಕಷ್ಟಪಡ್ತಾರೆ ಅಂತ ಹೇಳಿ ನೀನು ಲೈಫ್ ಲಾಂಗ್ ಇದೇ ರೀತಿ ಫೀಲಿಂಗಲ್ಲೇ ಇರ್ತೀಯಾ? ನನಗೆ ನೀನು ಇಷ್ಟ ಅಂತ ನಾನು ಮುಂಚೆನೇ ಹೇಳಿದ್ದೀನಿ, ಆದರೆ ನೀನು ಬೇಡ ಅಂತ ರಿಜೆಕ್ಟ್ ಮಾಡಿದೀಯ. ನನ್ನ ಫೀಲಿಂಗ್ಸ್ ಬಗ್ಗೆ ನಿನಗೆ ಸ್ವಲ್ಪನೂ ಚಿಂತೆ ಇಲ್ವಾ? ಬದಲಿಗೆ ಹಾಂಗು, ನೀವು ಹೇಳೋದೆಲ್ಲ ಕರೆಕ್ಟೇ, ಆದರೆ ನನ್ನ ಅಜ್ಜಿನ ಕಷ್ಟಪಡೋ ರೀತಿ ನಾನು ಏನೂ ಮಾಡೋಕ್ಕಾಗಲ್ಲ. ನಮ್ಮಿಬ್ಬರು ಲೈಫ್ ಸ್ಟೈಲು ಟೋಟಲಿ ಬೇರೆ ಥರ ಇದೆ, ಅದು ನಿಮಗೂ ಗೊತ್ತು. ನೀವು ಒಬ್ಬ ದೊಡ್ಡ ಆ್ಯಕ್ಟರ್, ನೀವು ನನ್ನ ಮೇಲೆ ಕ್ಯಾರಿಂಗ್ ಇರೋ ಥರ ಆ್ಯಕ್ಟ್ ಮಾಡ್ತಿದ್ದೀರೋ ನಿಜಾನ ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಕೇಳಿದೆ ಯುಬ್ಯಾಕಿಗೆ ತುಂಬ ಕಷ್ಟ ಆಗ್ತಾ ಇದೆ. ಓವರ್ ಟೆನ್ಷನ್ ಆಗಿ ಏನು ಮಾಡೋದು ಅಂತ ಗೊತ್ತಾಗದೆ ಹೋಗಿ ನಮ್ಮಿ ಕಾಲ್ ಮಾಡುತ್ತಾ ಇದ್ದಾನೆ ಲ್ಯಾಂಡ್ಲೈನಲ್ಲಿ. ನನಗೆ ಈ ಹಾಂಗ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನಾನು ಏನೇ ಹೇಳಿದ್ರು ನನ್ನನ್ನು ಗಾಂಡೇರಿಸೋ ರೀತಿಯೇ ಮಾಡ್ತಾ ಇದ್ದಾಳೆ. ನನಗೆ ಚಾಯ್ ಮೇಲೆ ಫೀಲಿಂಗ್ಸ್ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಯಾಕೆ ಬೇಡ ಅಂತ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ನಾನು ಹೇಳೋ ಐಡಿಯಾನ ಟ್ರೈ ಮಾಡಿ ನೋಡು.
ಆ ಹುಡುಗಿ ನಿನ್ನ ಹತ್ರ ಸ್ಟಾರ್ಟಿಂಗಿಂದ ಮಾತಾಡುವಾಗ ರಿಚ್ಚು ರೂಡು ಅಂತ ಅಂದ್ಕೊಂಡಿರ್ತಾಳೆ. ಹಾಂಗಿಗೆ ಮತ್ತೆ ನಿನಗೆ ಪ್ರಪೋಸ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ನೆಲದ ಮೇಲೆ ಕುತ್ಕೊಂಡು ಪ್ರಪೋಸ್ ಮಾಡು. ಈ ಥರ ನೀನು ಹಾಂಗೆ ಮುಂದೆ ನಡ್ಕೊಳ್ಳೋದ್ರಿಂದ ನೀನು ಅವಳಿಗೆ ಕೈಂಡ್ ಆದ ಪರ್ಸನ್ ಥರ ಕಾಣಿಸ್ತೀಯಲ್ವಾ. ನಾನು ಅದಕ್ಕೂ ರೆಡಿಯಾಗಿದ್ದೀನಿ ಅಂತ ಹೇಳಿ ಫೋನಲ್ಲಿ ಕೂಗಿ ಕೂಗಿ ಮಾತಾಡ್ತಾ ಇದ್ದಾನೆ. ಸೊ ಆ ಕಡೆ ಹೋಗ್ತಾ ಇರೋ ಒಬ್ಬರು ಲೇಡಿ ಇವನು ಮಾತಾಡ್ತಿರೋದನ್ನೆಲ್ಲ ಹಾಗೆ ಕೇಳಿಸ್ಕೊತಾರೆ. ಈಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಚಾಯ್ನ ತೋರಿಸ್ತಾರೆ. ಅವ್ನು ಯೋಚನೆ ಮಾಡ್ತಿರೋದೆಲ್ಲ ಒಂದೇ ವಿಷಯನ. ಹಾಂಗೆ ಅವನನ್ನ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಯುಬ್ಯಾಕ್ ಥರ ಯಾರು ಅಂತ ಗೊತ್ತಿಲ್ಲದೆ ಇರೋರನ್ನ ಲೈಫ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡಬಾರ್ದು. ಏಕೆ ಅಂದರೆ ಅವನು ಬೇರೆ ಜಾಗದಿಂದ ಬಂದಿದ್ದಾನೆ, ಅವನು ರಿಚ್ ಪರ್ಸನ್. ಆದ್ದರಿಂದ ಇವನೇ ಡೈರೆಕ್ಟಾಗಿ ಹೋಗಿ ಆ ರಿಂಗ್ನ ಇಸ್ಕೊಂಡು ಹಾಂಗೆ ಕೈಗೆ ಹಾಕಿಬಿಟ್ಬಿಡ್ತಾನೆ. ನನ್ನಿಂದ ಈ ವಿಷಯದಲ್ಲಿ ಇನ್ಮೇಲೆ ಇನ್ನೂ ತಾಳ್ಮೆಯಿಂದ ಇರೋಕ್ಕಾಗಲ್ಲ. ನಾವಿಬ್ಬರು ಒಂದು ಹೊರಗಡೆ ಜಾಗದಲ್ಲಿ ಮಾತಾಡೋಣ. ಸೊ ನೀನು 3 ಗಂಟೆಗೆ ರೆಡಿಯಾಗಿರು. ಇವರಿಬ್ಬರು ಹೊರಗಡೆ ಹೋಗ್ತಾರೆ ಅಂತ ಊರೊಳಗೆ ಒಳ್ಳೆ ಬೆಂಕಿ ಹಚ್ಚಿದಾಗ ಹೆಂಗೆ ಎಲ್ಲ ಕಡೆನೂ ಗೊತ್ತಾಗುತ್ತೋ ಆ ರೀತಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಬ್ಯಾಕಿಗೆ ಗೊತ್ತಾಗಿದೆ ಅಷ್ಟೇ. ಅಲ್ಲಿ ಕೆಲಸ ಮಾಡೋರ ಹತ್ರ ಎಲ್ಲನೂ ಕೂಗ್ತಾ ಇದ್ದಾನೆ. ಇಲ್ಲಿ ಊರೊಳಗಡೆ ನೀವು ಎಂಥ ದೊಡ್ಡ ಮನುಷ್ಯರಾಗಿದ್ದೀರಾ. ಆದರೆ ಆ ಚಾಯಿ ನಿಮ್ಮ ಹತ್ರ ಏನೂ ಹೇಳ್ದೆ ಹಾಂಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಎಷ್ಟು ದೊಡ್ಡ ಪ್ರಾಬ್ಲಮ್ಮು ಅಂತ ಹೇಳಿ ಇದನ್ನ ಊದಿ ದೊಡ್ಡ ಪ್ರಾಬ್ಲಮ್ನಾಗಿ ಮಾಡ್ತಾ ಇದ್ದಾನೆ. ಆದರೆ ಅಲ್ಲಿರೋರು ಯಾರೂ ನಮ್ಮ ಯುಬ್ಯಾಕ್ನ ಕಂಡುಕೊಳ್ಳೋ ರೀತಿನೇ ಕಾಣಿಸ್ತಾ ಇಲ್ಲ. ಅವರಿಬ್ಬರು ಹೊರಗಡೆ ಹೋಗಿ ಮಾತಾಡ್ತಾರೆ ಅನ್ನೋ ವಿಷಯಕ್ಕೆ ನಾವ್ಯಾಕೆ ಕೋಪ ಪಡಬೇಕು. ಅವರಿಬ್ಬರಿಗೆ ಒಬ್ರನ್ನೊಬ್ರನ್ನ ಇಷ್ಟ ಆಗಿದ್ರೆ ಹೊರಗಡೆ ಹೋಗಿ ಮಾತಾಡಬೇಕು ಅಂತ ತಾನೇ ಅಂದ್ಕೊತಾರೆ. ಇನ್ನೊಂದು ಸೈಡ್ ಅವರಿಬ್ಬರನ್ನ ತೋರಿಸಿದ್ರೆ ಅವರಿಬ್ಬರು ಒಂದು ಬೋಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಯುಬ್ಯಾಕಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಈ ಬೋಟೊಳಗೆ ಇನ್ನೊಬ್ಬ ಬಂದಿದ್ದಾನೆ. ಇವ್ರು ಮಾತಾಡುವಾಗ ಡಿಸ್ಟರ್ಬ್ ಮಾಡಬೇಕು ಅಂತೇಳೇ ಬಂದಿದ್ದಾನೆ. ಅವರು ಬೇರೆ ಯಾರೂ ಅಲ್ಲ, ಯುಬ್ಯಾಕ್ನ ಕ್ಲೋಸ್ ಫ್ರೆಂಡ್ ಡಾಂಗ್ ಇದ್ದಾನಲ್ಲ ಅವನು. ಡಾಂಗ್ ಏನು ಮಾಡ್ತಾನೆ ಅಂದರೆ ಚಾಯಿ ಹಾಂಗ್ನ ಹೆಂಗಾದರೂ ಮಾತಾಡಿ ಕನ್ವಿನ್ಸ್ ಮಾಡೋಣ ಅಂತ ಏನಾದರೂ ಮಾತಾಡ್ತಿದ್ರೆ ಡಾಂಗ್ ಬೇಕು ಅಂತಲೇ ನಡುವೆ ಅಲ್ಲಿಗೂ ಇಲ್ಲಿಗೂ ಓಡಾಡ್ತಾ ಇದ್ದಾನೆ. ಅವ್ರನ್ನ ಮಾತಾಡೋಕ್ಕೆ ಬಿಡ್ದೇ ಟಾಪಿಕ್ನೇ ಚೇಂಜ್ ಮಾಡಿಬಿಡ್ತಾನೆ. ತುಂಬ ಹೊತ್ತಾದಮೇಲೆ ಮನೆಗೆ ಬರ್ತಿರೋ ಹಾಂಗ್ ಮೇಲೆ ಯುಬ್ಯಾಕಿಗೆ ಸಖತ್ ಕೋಪ. ಈ ಥರ ಹೊರಗಡೆ ಹೋಗಬೇಕು ಅನ್ನೋ ವಿಷಯದಲ್ಲೇ ನಿನಗಿಷ್ಟ ಇಲ್ಲ ಅಂತ ಗೊತ್ತು. ಆದರೆ ಆ ಚಾಯ್ ಬರೋಕ್ಕೆ ಹೇಳಿದ್ದಾನೆ ಅಂದರೆ ನಿನಗಿಷ್ಟ ಇಲ್ಲ ಅಂದರೆ ಬೇಡ ಅಂತ ಹೇಳು ಅಂತ ಅವಳ ಕೈಯಲ್ಲಿ ಹಾಕಿರೋ ರಿಂಗ್ನ ನೋಡಿಬಿಟ್ಟು ಇನ್ನೂ ಟೆನ್ಷನ್ ಆಗ್ತಾನೆ. ಅವಳ ಕೈನ ನೋಡ್ತೀನಿ ಅಂತ ಹೇಳಿ ಅವಳ ಕೈನ ಎಳೆದು ಆ ರಿಂಗು ಮನೆ ಮೇಲೆ ಟಾಪಲ್ಲಿ ಹೋಗಿ ಬಿದ್ದುಬಿಡುತ್ತೆ. ಇದು ನನ್ನ ತಪ್ಪೆ, ಆ ರಿಂಗ್ನ ನಾನೇ ತಗೊಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಟಾಪ್ ಮೇಲೆ ಹತ್ತಿದ್ದಾನೆ ಹಾಂಗ್. ಲಾಸ್ಟ್ವರೆಗೂ ನನ್ನ ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡೋದಿಲ್ವ ನೀನು. ನಾನು ನಿಜವಾಗ್ಲೂ ನಿನ್ನನ್ನು ಲವ್ ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಇದುವರೆಗೂ ನಾನು ಈ ಥರ ಇದ್ದೇ ಇಲ್ಲ. ನಾನೇನೋ ಬೇರೆ ಗ್ರಹದಿಂದ ಬಂದಿದ್ದೀನಿ ಅನ್ನೋ ರೀತಿ ನನ್ನನ್ನು ಟ್ರೀಟ್ ಮಾಡ್ತಾ ಇದೀಯ. ನಿನಗೆ ನಾನು ಆ ಥರ ಇರೋದು ಇಷ್ಟ ಇಲ್ಲ ಅಂತ ಅಂದರೆ ಹೇಳು, ನಾನು ಆ ಲೈಫ್ ಸ್ಟೈಲ್ನೇ ಬಿಟ್ಬಿಡ್ತೀನಿ. ಈ ಐಲ್ಯಾಂಡಿಗೆ ಬಂದುಬಿಡ್ತೀನಿ. ಲೈಫ್ ಲಾಂಗ್ ನಾನು ಈ ಐಲ್ಯಾಂಡಲ್ಲೇ ಇರ್ತೀನಿ. ಆದರೆ ನೀನು ನನ್ನ ಬೇಡ ಅಂತೆಲ್ಲ ಹೇಳಿ ರಿಜೆಕ್ಟ್ ಮಾಡಬಾರ್ದು. ನಾವಿಬ್ಬರು ಲೈಫಲ್ಲಿ ಒಟ್ಟಿಗಿರಬೇಕು ಅಂತ ಮಾತಾಡ್ತಾ ಇದ್ದಾನೆ. ಇವನ ಹತ್ರ ಯಾವುದೇ ಒಂದು ಆನ್ಸರ್ನೂ ಸಡನ್ಲಿ ಹಾಂಗಿಂದ ಕೊಡೋಕ್ಕಾಗ್ತಾ ಇಲ್ಲ. ಅವ್ನು ಕೊಡೋ ರಿಂಗ್ನ ಇಸ್ಕೊಂಡು ಹಾಗೆ ಹೋಗೋಣ ಅಂತ ಹೋಗ್ತಾ ಇರುವಾಗ ದಿಢೀರಂತ ಹಿಂದೆ ಒಂದು ಸೌಂಡು. ಯುಬ್ಯಾಕ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿದ್ದಾನೆ. ಅವ್ನ ಶೋಲ್ಡರಿಗೆ ಒದೆ ಬಿದ್ದಿದೆ. ಇದನ್ನ ನೋಡಿದೆ ಹಾಂಗೆ ಓಡಿ ಬಂದು, ಅಯ್ಯೋ ಏನಾಯ್ತು ನಿಮಗೆ, ನಾನು ಆವಾಗಲೇ ನಿಮಗೆ ಹೇಳಿದೆ ಇದನ್ನೆಲ್ಲ ಏನೂ ಮಾಡಬೇಡಿ ಅಂತ ಕಣ್ಣು ತುಂಬ ನೀರು. ಇದನ್ನೆಲ್ಲ ನೋಡಿ ಯುಬ್ಯಾಕ್ ಕೇಳ್ತಾನೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆಯಾ, ನಾನು ಲೈಟಾಗಿ ಕೆಳಗಡೆ ಬಿದ್ದಿದ್ದಕ್ಕೆ ಈ ಥರ ಅಳ್ತಾ ಇದೆಯಾ. ಇವಳಿಂದ ಏನೂ ಮಾತಾಡೋಕ್ಕಾಗ್ತಿಲ್ಲ. ಅವನಿಗೆ ಹೆಲ್ಪ್ ಮಾಡಿಬಿಟ್ಟು ಅಲ್ಲಿಂದ ಹಾಗೆ ಹೋಗ್ತಾಳೆ. ಹಾಗೆ ತುಂಬ ಹೊತ್ತು ಆದಮೇಲೆ ಹಾಗೆ ಕಟ್ ಮಾಡಿದ್ರೆ ಯುಬ್ಯಾಕಿಗೆ ಅವ್ರ ಮ್ಯಾನೇಜರಿಂದ ಒಂದು ತುಂಬ ಮುಖ್ಯವಾದ ಇನ್ಫಾರ್ಮೇಷನ್ ಸಿಗುತ್ತೆ. ಅವ್ರ ಅಮ್ಮಂದು ಫೋಟೋ ಎಲ್ಲ ಪಬ್ಲಿಕ್ ಆಗಿದೆ. ಯುಬ್ಯಾಕ್ ಎಂಥ ದೊಡ್ಡ ಆ್ಯಕ್ಟರ್, ಅವ್ರ ಅಮ್ಮನ ನೋಡ್ಕೊಂಡೇ ಇರೋಷ್ಟು ಸೆಲ್ಫಿಶ್ ಹಾಗೆ ಹೀಗೆ ಅಂತ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಅವರು ಇವಾಗಲೂ ಈ ವಯಸ್ಸಲ್ಲೂ ಒಂದು ಕೆಫೇಲಿ ಕೆಲಸ ಮಾಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ನ್ಯೂಸು ಕೇಳ್ದಾಗಿಂದನೂ ಯುಬ್ಯಾಕಿಗೆ ಅವ್ನ ಹೆಲ್ತೇ ಸರಿ ಇಲ್ದರ ರೀತಿ ಫೀಲ್ ಆಗ್ತಾ ಇದೆ. ಅವರಮ್ಮ ಇವನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ನೋಡಿಕೊಂಡ್ರು ಅಂತ ಇವನ ಪರ್ಸ್ನಲ್ ಥಿಂಗ್ಸ್ ಯಾರಿಗೂ ಇವನ ಬಗ್ಗೆ ಏನೂ ಗೊತ್ತಿಲ್ಲದೇ
ಥರ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಿಜ ಏನು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಇವನೊಂಥರ ಅಪ್ಸೆಟ್ ಆಗ್ತಾನೆ. ಇವನಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದೆ. ಹಾಂಗ್ ಡಾಕ್ಟರ್ ಹತ್ರ ಎಲ್ಲ ಕೇಳಿ ಇವನನ್ನ ಮೆಡಿಸನ್ ಎಲ್ಲ ಕೊಟ್ಬಿಟ್ಟು ಇವನಿಗೆ ಬೇಕಾಗಿರೋ ಇದೆಲ್ಲ ನೋಡ್ಕೊತಾ ಇದ್ದಾಳೆ. ನೈಟೆಲ್ಲ ನಿದ್ದೆ ಮಾಡದೆ ಅವನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ. ಯುಬ್ಯಾಕು ಹೇಳ್ತಾ ಇದ್ದಾನೆ ಹಾಂಗ್ ಹತ್ರ, ನಿನ್ನ ಲೈಫ್ನ ನೀನು ಯಾವಾಗಲೂ ಬೇರೆಯವರಿಗೋಸ್ಕರ ಬದುಕಬೇಡ. ನಿಮ್ಮ ಅಜ್ಜಿನ ಖುಷಿ ಪಡಿಸ್ಬೇಕು ಅಂತ ಹೇಳಿ ನೀನು ಈ ವಿಷಯನ ಲೈಫ್ ಫುಲ್ಲಾಗಿ ಥಿಂಕ್ ಮಾಡ್ತಾ ಕೂರ್ತೀಯ. ಯೂನಿವರ್ಸಿಟಿಗೆಲ್ಲ ಹೋಗಿ ಓದಬೇಕು ಅಂತ ಆಸೆಪಟ್ಟೆ, ಆದರೆ ಈಗ ಆ ಪಾರ್ಟ್ ನಿನ್ನ ಲೈಫಲ್ಲಿ ಇಲ್ಲದೆ ಹೋಯಿತು. ಇದೇ ಥರನೇ ನೀನು ನಿನಗೆ ಬೇಕಾಗಿರೋ ವಿಷಯನ ಬೇರೆಯವರಿಗೋಸ್ಕರ ಮಿಸ್ ಮಾಡ್ಕೊತಾನೆ ಇರ್ತೀಯ. ಈಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯುಬ್ಯಾಕ್ ಇದ್ರ ಮೇಲೆ ಇಲ್ಲಿ ಸ್ಟೇ ಮಾಡಿದ್ರೆ ಇದು ಅರ್ಥನೇ ಇಲ್ಲ ಅನಿಸುತ್ತೆ. ಆದ್ದರಿಂದ ಅವ್ನ ಥಿಂಗ್ಸ್ನೆಲ್ಲ ತೊಗೊಂಡು ಸ್ಟ್ರೈಟಾಗಿ ಸಿಟಿಗೆ ಬರ್ತಾನೆ. ಅವ್ನು ಫಸ್ಟು ಬಂದಿದೆ ಅವ್ರ ಅಮ್ಮನ ಮೀಟ್ ಮಾಡಿ ಫೀಲ್ ಮಾಡಿಬಿಟ್ಟು ಆ ಜಾಗದಲ್ಲಿ ಕೂತ್ಕೊಂಡು ಹತ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾನೆ. ಬೇರೆ ಏನೂ ಎದುರು ನೋಡಿಲ್ಲ. ಈ ಕಡೆ ಮ್ಯಾನೇಜರ್ ಮತ್ತು ನಮಗೆ ಒಂದೇ ಚಿಂತೆ ಆಗಿದೆ ಯುಬ್ಯಾಕ್ ಬಗ್ಗೆ. ಯಾಕೆಂದರೆ ಅವ್ನು ಸಿಟಿಗೆ ಬಂದಿದ್ದಾನೆ ಅನ್ನೋ ವಿಷಯ ಇವ್ರ ಹತ್ರ ಇನ್ನೂ ಹೇಳಿಲ್ಲ. ಅವನಿಂದ ಕಾಲ್ ಬಂದಿಲ್ಲ ಅಂತ ಗೊತ್ತಾಗಿದೆ. ಏನು ಮಾಡ್ತಾನೆ ಅಂದರೆ ಸ್ಟ್ರೈಟಾಗಿ ಒಂದು ಬೋಟ್ನ ರೆಡಿ ಮಾಡಿಕೊಂಡು ಈ ಐಸ್ಲ್ಯಾಂಡಿಗೆ ಬರ್ತಾನೆ. ಅವ್ನು ಇಲ್ಲಿದ್ದಾನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗೋಕ್ಕೆ. ದಿಢೀರಂತ ನಮ್ಮನ್ನ ನೋಡಿದೆ ಇಲ್ಲಿರೋರಿಗೆಲ್ರಿಗೂ ಖುಷಿ ಆಗ್ತಾ ಇದೆ. ನಮ್ಮ ಐಲ್ಯಾಂಡ್ ಬೇಗ ಫೇಮಸ್ ಆಗುತ್ತೇನೋ ಅನಿಸ್ತಿದೆ. ಯಾಕೆಂದರೆ ಇವರು ಒಬ್ಬರು ಆ್ಯಕ್ಟರ್. ಇವನನ್ನ ಸಖತ್ ಇನ್ವೈಟ್ ಮಾಡಿ ಅವ್ನು ಬಂದಿದೆ. ಫಸ್ಟ್ ಹೋಗಿ ಹಾಂಗ್ನ ಅಂಗಡೀಲಿ ಮೀಟ್ ಮಾಡ್ತಾನೆ. ಹೇಳಿದ್ಮೇಲೆ ಗೊತ್ತಾಗೋದು ಯುಬ್ಯಾಕ್ ಈ ಐಲ್ಯಾಂಡಲ್ಲಿ ಇಲ್ಲ, ಅವ್ನು ನೆನ್ನೆನೇ ಹೊರಟೋಗಿದ್ದಾನೆ ಅಂತ. ಈ ಥರ ಇವರಿಬ್ಬರು ಮಾತಾಡೋದನ್ನ ಹೊರಗಡೆಯಿಂದ ಚಾಯ್ ಕೇಳಿಸ್ಕೊತಾ ಇದ್ದಾನೆ. ಹಾಂಗ್ ಯುಬ್ಯಾಕ್ಗೂ ಇಂಥ ದೊಡ್ಡ ಪ್ಲೇಸಲ್ಲಿ ಇದ್ದರೂ ಅವ್ನ ಲೈಫಲ್ಲಿ ಇದುವರೆಗೂ ಕಷ್ಟಪಡ್ತಾನೆ ಇದ್ದಾನೆ. ಇವಾಗಲೂ ಬೇಡದೇ ಇರೋ ನ್ಯೂಸೇ ಅವನ ಬಗ್ಗೆ ಸ್ಪ್ರೆಡ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಯುಬ್ಯಾಕ್ನ ಅವರಮ್ಮ ಸರಿಯಾಗಿ ನೋಡ್ಕೊಂಡೇ ಇದ್ದರೂ ಅವ್ನು ಇದುವರೆಗೂ ಅವರಿಗೆ ಎಷ್ಟೊಂದು ಹಣ ಕೊಟ್ಟಿದ್ದಾನೆ. ಅವ್ರು ಬೇಡದೆ ಸುಮ್ಮನೆ ಹಣನೆಲ್ಲ ಖರ್ಚು ಮಾಡಿಬಿಟ್ಟು ಮತ್ತೆ ಇದನ್ನೇ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲದೆ ಹಾಂಗ್ ನಾನು ಬೇರೆ ತುಂಬ ಓವರಾಗಿ ಮಾತಾಡಿಬಿಟ್ಟೆ. ಇಂದ ಹೋಗುವಾಗ ಏನು ಮಾಡ್ತಾನೆ ಅಂದರೆ ಅವ್ನ ಫೋನ್ ನಂಬರ್ನ ಅಲ್ಲಿ ಬರೆದಿಡ್ತಾನೆ. ಇದರಲ್ಲಿ ನನ್ನ ನಂಬರು ಇದೆ ಮತ್ತು ಯುಬ್ಯಾಕ್ ನಂಬರು ಇದೆ. ಅವನ ಹತ್ರ ಮಾತಾಡಬೇಕು ಅಂತ ಅನಿಸಿದ್ರೆ ಬೇಕಿದ್ರೆ ಕಾಲ್ ಮಾಡು. ಹಾಂಗ್ ಆ ಫೋನ್ ನಂಬರ್ನೇ ನೋಡ್ಕೊತ ನಿಂತಿದ್ದಾಳೆ. ಚಾಯ್ ಹೊರಗಡೆಯಿಂದ ಇದನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಯುಬ್ಯಾಕ್ ಇಲ್ಲಿಂದ ಹೋದಾಗಿಂದ ಹಾಂಗ್ ಅವಳ ಕೆಲಸನ ಸರಿಯಾಗಿ ಕೂಡ ಮಾಡ್ತಾ ಇಲ್ಲ. ಇವಳು ನಗ್ನಗ್ತಾ ಮಾತಾಡ್ತಾ ಇದ್ದಳು, ಇವಾಗ ಸೈಲೆಂಟ್ ಆಗಿದ್ದಾಳೆ. ಚಾಯ್ಗೂ ಇದೆಲ್ಲ ಗೊತ್ತಾಗ್ತಾ ಇದೆ. ತುಂಬ ದಿನ ಆದಮೇಲೆ ಚಾಯ್ ಹಾಸ್ಪಿಟಲಿಗೆ ಬಂದಿದ್ದಾನೆ ಏನೋ ಒಂದು ಕೆಲಸಕ್ಕೋಸ್ಕರ. ಒಂದು ಲ್ಯಾಂಡ್ಲೈನ್ ಬಂದಿದೆ, ಅದರಿಂದ ಹಾಂಗ್ ಯಾರಿಗೋ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಇವಾಗ ಕಾಲ್ ಮಾಡಿ ಮಾತಾಡ್ತಾ ಇರೋದು ಯುಬ್ಯಾಕ್ ಅಂತ ಚೆನ್ನಾಗೇ ಗೊತ್ತಾಗ್ತಾ ಇದೆ. ಅವನು ಕಾಲ್ನ ಅಟೆಂಡ್ ಮಾಡಿ ಯಾರು ಅಂತ ಕೇಳ್ತಾನೆ. ಆದರೆ ಹಾಂಗ್ ಏನೂ ಮಾತಾಡದೆ ಕಾಲ್ನ ಕಟ್ ಮಾಡ್ತಾಳೆ. ಹಾಂಗ್ ಅಲ್ಲಿಂದ ಹೋಗಿದೆ. ಚಾಯ್ ಏನು ಮಾಡ್ತಾನೆ ಅಂದರೆ, ಯುಬ್ಯಾಕ್ ಇದು ನೀನು ತಾನೇ? ನೀನು ಇಲ್ಲಿಂದ ಹೋದಾಗಿಂದ ಹಾಂಗ್ ಹಳೆ ರೀತಿ ಇಲ್ಲ. ನೀನೀಗ ತುಂಬ ಫೀಲ್ ಮಾಡ್ತಾ ಇದ್ದಾಳೆ. ಇವಾಗಲೂ ಅವಳೇ ಕಾಲ್ ಮಾಡಿದ್ದು, ಆದರೆ ಅವಳು ಏನು ನಿನ್ನ ಹತ್ರ ಹೇಳಿದೆ ಹಾಗೆ ಕಟ್ ಮಾಡಿ ಹೋಗಿದ್ದಾಳೆ ಅಂತ ಎಲ್ಲ ನಿಜಾನೂ ಹೇಳಿ ಆದಷ್ಟು ಬೇಗ ನೀನು ಐಸ್ಲ್ಯಾಂಡಿಗೆ ಬಾ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದಾರೆ, ಯಾವುದೋ ವೆಡ್ಡಿಂಗ್ ಫಂಕ್ಷನ್ ನಡೀತಾ ಇದೆ. ಅಜ್ಜಿ ಹಿಂಸೆ ಕೊಟ್ಬಿಟ್ಟು ಹಾಂಗ್ ಮತ್ತು ಚಾಯ್ನ ಇಬ್ಬರೂ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬರೋಕ್ಕೆ ಹೇಳಿರ್ತಾರೆ. ಎಲ್ಲರೂ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಪಕ್ಕದಲ್ಲೊಂದು ಸಿಟಿ ಥರ ಐಲ್ಯಾಂಡ್ ಇದೆಯಲ್ಲ ಆ ಜಾಗಕ್ಕೆ. ಈ ಫಂಕ್ಷನ್ನ ನಡೆಸೋಕ್ಕೆ ಅಂತ ಎಲ್ಲರೂ ರೆಸಾರ್ಟ್ಗೆ ಬಂದಿದ್ದಾರೆ ಅಲ್ವಾ. ಇದೇ ರೆಸಾರ್ಟಿಗೆ ನಮ್ಮ ಯುಬ್ಯಾಕು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ. ಈಗ ಒಳಗಡೆ ಇದ್ದಾನೆ. ಹಾಂಗ್ನ ಹೋಗಿ ಮತ್ತೆ ಮೀಟ್ ಮಾಡೋಣವಾ ಇಲ್ಲ ಅವಳಿಗೆ ಡಿಸ್ಟರ್ಬ್ ಆಗುತ್ತಾ ಇವನೊಳಗೆ ತುಂಬ ಕನ್ಫ್ಯೂಷನ್. ಇವಾಗ ಇಲ್ಲಿ ಯಾರಿಗೆ ಫಂಕ್ಷನ್ ನಡೀತಾ ಇದೆ ಅಂದರೆ ಆ ಬುಲೆಟ್ ಟ್ರೈನ್ ಅಂಕಲ್ ಇದ್ದಾರಲ್ವಾ ಪಾರ್ಕ್, ಅವರಿಗೆ ಅವ್ರ ವೈಫ್ ಈ ಥರ ಗ್ರ್ಯಾಂಡಾದ ಮ್ಯಾರೇಜ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅದಕ್ಕಾಗಿ ಅದರಿಂದ ಇದನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಫಂಕ್ಷನಿಗೆ ಬಂದಿರೋರೆಲ್ಲರೂ ತುಂಬ ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ.
ಕರೆಕ್ಟಾಗಿ ಯುಬೇಕು ನಿದ್ದೆ ಎಲ್ಲ ಮಾಡಿ ಎದ್ದು ಬಂದು ಹೊರಗಡೆ ನೋಡಿದ್ರೆ ಅವನಿಗೊಂಥರ ಶಾಕು. ಯಾಕೆ ಅಂದರೆ ಹಾಂಗ್ ಮತ್ತು ಚಾಯ್ನ ಇಬ್ಬರನ್ನೂ ಒಟ್ಟಿಗೆ ನಿಲ್ಲಿಸಿ ಅವ್ರನ್ನ ಫೋಟೋ ತೆಗಿತಾ ಇದ್ದಾರೆ. ಇವನಾಗ ಒಂದು ತಿಳ್ಕೊಂಡು ಒಬ್ಬನೇ ಹೋಗಿ ಒಂದು ಕಡೆ ಕೂತ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ. ಇವನು ಫೀಲ್ ಮಾಡ್ತಾ ಇರೋದು ನೋಡಿದ್ರೆ ಏನು ಅಂತ ಗೊತ್ತಿಲ್ಲದೆ ಇವನ ಪಾಡಿಗೆ ಇವನು ಫೀಲ್ ಮಾಡ್ತಾ ಇದ್ದಾನೆ. ಸೊ ನೈಟ್ ಟೈಮಲ್ಲಿ ತೋರಿಸ್ತಾರೆ. ಚಾಯ್ ಹತ್ರ ಹಾಂಗ್ ಹೋಗಿ ಮಾತಾಡ್ತಾ ಇದ್ದಾಳೆ. ಚಾಯು ಏನು ಹೇಳ್ತಾನೆ ಅಂದರೆ, ಇಲ್ಲಿ ನೋಡು, ಇದು ನಿನ್ನ ಲೈಫು, ನಿನಗೇನು ಇಷ್ಟನೋ ಅದನ್ನ ಮಾಡು, ಬೇರೆಯೊಬ್ಬರು ಖುಷಿಗೋಸ್ಕರ ನೀನು ಎಲ್ಲನೂ ಮಿಸ್ ಮಾಡ್ಕೊತ ಕೂತ್ಕೋಬೇಡ ಹಾಂಗ್ ಅಂತ. ಅವು ಹಾಂಗ್ ಕೈಯಲ್ಲಿ ಹಾಕಿರ್ತಾನೆ ಅಲ್ವಾ ರಿಂಗು, ಅದನ್ನು ಇವನೇ ತಗೊತಾನೆ. ನಾನಿವಾಗ ನನ್ನ ಲೈಫಲ್ಲಿ ಒಂದು ಒಳ್ಳೆ ಜಾಬಲ್ಲಿದ್ದೀನಿ. ಸೊ ನನಗೆ ಇಷ್ಟ ಆಗಿರೋ ರೀತಿ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಇದನ್ನ ಕೇಳಿದೆ ಹಾಂಗ್ ಅಳ್ತಾ ಹೋಗಿ ಸ್ಟ್ರೈಟಾಗಿ ಹೋಗಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ಯುಬ್ಯಾಕ್ ಎಲ್ಲಿದ್ದಾನೆ, ನಾನು ಇವಾಗಲೇ ಯುಬ್ಯಾಕ್ನ ಮೀಟ್ ಮಾಡಬೇಕು, ಇದ್ರ ಮೇಲೆ ಅವ್ರನ್ನ ನಾನು ಕಷ್ಟಪಡ್ಸೋಕ್ಕಾಗಲ್ಲ. ನಮ್ಮ ಹಾಂಗ್ನ ಸಮಾಧಾನ ಮಾಡಿ ಕಾರಲ್ಲಿ ಕೂರಿಸ್ಕೊಂಡು ಯುಬ್ಯಾಕಿಗೆ ಕಾಲ್ ಮಾಡಿ ಈ ವಿಷಯನ ಹೇಳೋಣ ಅಂತ ಅಂದ್ಕೊಂಡ್ರೆ, ಅವ್ನು ಏನು ಹೇಳಕ್ಕೆ ಬರ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡೆ, ದಯವಿಟ್ಟು ನನಗೆ ಯಾರೂ ಕಾಲ್ ಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ನನ್ನನ್ನು ಒಬ್ಬನೇ ಇರೋಕ್ಕೆ ಬಿಡ್ರಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಅದ್ರ ಮೇಲೆ ಥಿಂಕ್ ಮಾಡ್ತಾನೆ, ನಮ್ಮ ಏನೋ ಹೇಳಕ್ಕೆ ಬಂದನಲ್ಲ ಹಾಂಗು ಗಾರ್ಡನ್ನು ಅಂತಲ್ಲ. ಸೊ ಆಮೇಲೆ ಅವನು ಏನು ಮಾಡ್ತಾನೆ, ಆಗ ಅಲ್ಲಿ ಹೋಗಿ ಅವ್ನು ನಮ್ಮ ಹೇಳಿರ್ತಾನಲ್ಲ ಆ ಪ್ಲೇಸಲ್ಲಿ ಹೋಗಿ ನೋಡ್ತಾನೆ. ಅಲ್ಲೋಗಿ ನೋಡಿದ್ರೆ ಹಾಂಗ್ ಆ ವೆಡ್ಡಿಂಗ್ ಡ್ರೆಸ್ಸಲ್ಲಿ ಒಬ್ಬಳೇ ನಿಂತ್ಕೊಂಡಿದ್ದಾಳೆ. ಹಾಂಗ್ ಏನಾಯಿತು ನಿನಗೆ, ನೀನೇನಕ್ಕೆ ಇಲ್ಲಿ ಒಬ್ಬಳೇ ನಿಂತ್ಕೊಂಡಿದ್ದೀಯಾ, ಇದೆಲ್ಲ ನಮ್ಮ ಮಾಡಿರೋ ಕೆಲಸ ತಾನೇ, ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಿನ್ನ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಬಂದು ಇಲ್ಲಿ ಬಿಟ್ಬಿಟ್ಟು ಹೋದ್ನಾ ಏನು. ಅದ್ರ ಮೇಲೆ ಹಾಂಗ್, ಇಲ್ಲ ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದೆ, ಈ ಡ್ರೆಸ್ಸಲ್ಲಿ ನೋಡಿದ್ದೆ, ನೀವಾಗ ಏನೋ ತಿಳ್ಕೊಬೇಡಿ ತಪ್ಪಾಗಿ, ನಡೆದಿರೋದು ಅಂಕಲ್ ಪಾರ್ಕ್ನ ಮ್ಯಾರೇಜ್ ಫಂಕ್ಷನ್. ಇವಾಗ ನಾನೊಂದು ಡಿಸೈಡ್ ಮಾಡಿದ್ದೀನಿ, ನನ್ನ ಲೈಫಲ್ಲಿ ನನಗೆ ಇಷ್ಟ ಆಗಿರೋ ರೀತಿ ನಾನು ಇರಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮನ್ನ ತುಂಬ ದಿನದಿಂದ ಕಷ್ಟಪಡಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಅಂತ ಹೇಳಿ ಅವಳು ಯುಬ್ಯಾಕ್ನ ಎಷ್ಟು ಟ್ರೂ ಆಗಿ ಲವ್ ಮಾಡ್ತಿದ್ದೀನಿ ಅಂತೆಲ್ಲ ಅವನ ಹತ್ರ ಹೇಳ್ತಾ ಇದ್ದಾಳೆ. ಬಡಿ ಲಾಸ್ಟಲ್ಲಿ ಇಬ್ಬರು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಇಬ್ಬರು ಕಿಸ್ ಮಾಡ್ತಾ ಇದ್ದಾರೆ. ಸೈಡು ಚಾಯ್ ಏನು ಮಾಡ್ತಾನೆ ಅಂದರೆ, ಆ ಫಂಕ್ಷನಿಗೆ ಬಂದಿರ್ತಾರಲ್ಲ ಹಾಂಗ್ ಅವರ ಅಜ್ಜಿ ಮತ್ತು ಮಿಕ್ತವರಲ್ಲ ಅವ್ರ ಹತ್ರ ಎಲ್ಲ ಹೋಗಿ ನಿಜ ಹೇಳ್ತಾ ಇದ್ದಾನೆ. ನಾನು ಹಾಂಗೂ ಮ್ಯಾರೇಜ್ ಮಾಡ್ಕೊಳ್ಳೋದಿಲ್ಲ, ನಾವು ಯಾವಾಗಿನಂತೆ ಕ್ಲೋಸ್ ಫ್ರೆಂಡ್ ಆಗಿರ್ತೀವಿ, ಅವಳಿಗೆ ಬೇರೆ ಒಬ್ಬ ಪರ್ಸನ್ನೇ ತುಂಬ ಇಷ್ಟ ಆಗಿರೋದು, ಅದು ಬೇರೆ ಯಾರೂ ಅಲ್ಲ ಯುಬ್ಯಾಕ್ ಅಂತ ಹೇಳಿದೆ. ಹಾಂಗ್ನ ಅಜ್ಜಿಗೂ ಮತ್ತು ಅಲ್ಲಿರೋ ಎಲ್ರಿಗೂ ಇದು ಶಾಕ್ ಆಗಿದ್ರ ವಿಷಯ. ಒಂದು ಇದರಲ್ಲಿ ಅಜ್ಜಿನೂ ಇದನ್ನ ಖುಷಿಯಾಗಿ ಒಪ್ಕೊತಾರೆ. ಯಾಕೆ ಅಂದರೆ ಹಾಂಗ್ ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಅವಳಿಗೆ ಅಂತ ಒಂದು ವಿಷಯನ ನಿರ್ಧಾರ ಮಾಡಿದ್ದಾಳೆ. ಅವಳಿಗೆ ಇಷ್ಟ ಆಗಿರೋ ರೀತಿ ಅವಳ ಲೈಫಲ್ಲಿ ಅವಳಿದ್ದರೆ ಸಾಕು ಅಂತ ಇದ್ದಾರೆ. ಮತ್ತು ಇಲ್ಲಿ ಯುಬ್ಯಾಕು ತೋರಿಸ್ತಾ ಇದ್ದಾರೆ, ಹಾಂಗ್ನ ಶಾಪಿಂಗಿಗೆ ಅಂತೇಳಿ ಒಂದು ಜಾಗ ಕರ್ಕೊಂಬಂದಿದ್ದಾನೆ. ಅವಳಿಗೆ ಬೇಕಾಗಿರೋ ಡ್ರೆಸ್ನೆಲ್ಲ ತಗೊಂಡು ಮತ್ತೆ ಈ ಐಲ್ಯಾಂಡಿಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಅಜ್ಜಿ ಹತ್ರ ಹೇಳಬೇಕು ಅಂತ. ಇನ್ನೂ ಅವ್ರ ಅಜ್ಜಿ ಹತ್ರ ಏನೂ ಮಾತಾಡಿಲ್ಲ ಅಲ್ವಾ, ಅವರ ಡಿಸೈಡ್ ಏನು ಅಂತ ತಿಳ್ಕೊಳ್ಳೋಣ ಅಂತ ಇಬ್ಬರು ಬಂದಿದ್ದಾರೆ. ಅವ್ರು ಇಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗಿದೆ. ನಮ್ಮ ಛಾಯೆ ಹೋಗಿ ಅವ್ರನ್ನ ಸೇಫಾಗಿ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಒಳಗಡೆ ಬಂದು ನೋಡಿದ್ರೆ ಯುಬ್ಯಾಕ್ ಬಗ್ಗೆ ಏನೇನೋ ಮಾತಾಡಿ ಅಲ್ಲಿರೋರೆಲ್ಲ ಅಜ್ಜಿನ ಒಂಥರ ಅಪ್ಸೆಟ್ ಮಾಡೋ ರೀತಿ ಮಾಡಿದ್ದಾರೆ. ಆಮೇಲೆ ಯುಬ್ಯಾಕ್ಗೆ ಅಲ್ಲಿ ಕೂತ್ಕೊಂಡು ಅಜ್ಜಿ ಹತ್ರ ನಿಧಾನವಾಗಿ ಮಾತಾಡಿ ಎಲ್ಲನೂ ಅರ್ಥ ಮಾಡಿಸ್ತಾ ಇದ್ದಾನೆ. ಅವನ ಮೇಲೆ ಏನೂ ತಪ್ಪಿಲ್ಲ ಅಂತ ಅಜ್ಜಿಗೂ ಗೊತ್ತಾಗುತ್ತೆ. ತುಂಬ ದಿನದಿಂದ ಫೀಲಲ್ಲಿದ್ದ ಹಾಂಗ್ ಇವನ ಜೊತೆ ಇದ್ದಾಗ ಖುಷಿಯಾಗಿದ್ದಾಳೆ ಅಂತಲೂ ಗೊತ್ತಾಗುತ್ತೆ. ಆಮೇಲೇನು ಅವರೇ ಇವರಿಬ್ಬರು ಲವ್ ಮಾಡೋ ವಿಷಯಕ್ಕೆ ಸರಿ ಅಂತ ಹೇಳ್ತಾರೆ. ಆಮೇಲೇನು ಇವರಿಬ್ಬರು ನಡುವೆ ತುಂಬ ರೊಮ್ಯಾಂಟಿಕ್ ಆದ ಸೀನ್ಸ್ನ ನಡೆಯುತ್ತೆ. ಇವರಿಬ್ಬರು ಮನೆ ಬಿಟ್ಟು ಹೊರಗಡೆ ಹೋದ್ರೇ ಅಲ್ಲಿರೋರೆಲ್ಲ ಇವ್ರನ್ನ ಗುರು ಅಂತ ನೋಡ್ತಾ ಇರ್ತಾರೆ. ಅದರಿಂದ ರೂಮಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಾಗ ಚಾಯ್ನ ತೋರಿಸ್ತಾರೆ. ಅವನು ವರ್ಕ್ ಮಾಡೋ ಜಾಗದಲ್ಲಿ ಕೆಳಗಡೆ ಬಿದ್ದು ಅವನಿಗೆ ಒದೆ ಬಿದ್ದಿದೆ ಅನಿಸುತ್ತೆ. ಅದರಿಂದ ಸಿಟಿಲಿರೋ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವಾಗ ಇವನಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಯಾರು ಬಂದಿದ್ದಾರೆ ಗೊತ್ತಾ, ವ್ಯಾಂಗ್ ಅನ್ನೋ ಡಾಕ್ಟರ್. ಅದೇ ಸ್ಕೂಲ್ ಟೈಮಲ್ಲಿ ಇವನನ್ನ ಒಂದು ಸೈಡಾಗಿ ಲವ್ ಮಾಡಿರ್ತಾರೆ ಅಲ್ಲ, ಅದೇ ಹುಡುಗಿನೇ. ವ್ಯಾಂಗ್ ಇಷ್ಟೊಂದು ಕೇರಿಂಗಾಗಿ ಚಾಯ್ನ ನೋಡ್ಕೊತಾ ಇರೋದು ಚಾಯವ್ರ ಅಮ್ಮಂಗೆ ಶಾಕಿಂಗ್ ಆಗಿದೆ. ಚಾಯ್ಗೆ ಈ ಹುಡುಗಿನ ಮದುವೆ ಮಾಡಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರವರೇ ಮಾತಾಡ್ಕೊತಾ ಇದ್ದಾರೆ.
ಬಾಯಿಗೂ ವ್ಯಾಂಗ್ ಮಾಡ್ತಾ ಇರೋದನ್ನ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಇಷ್ಟ ಆಗ್ತಾ ಇದೆ. ತುಂಬ ದಿನ ಆದಮೇಲೆ ತೋರಿಸ್ತಾರೆ. ನಮ್ಮ ಯುಬ್ಯಾಕು ಶೂಟಿಂಗ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾನೆ. ಇವಾಗ ಹಾಂಗಿಗೋಸ್ಕರ ಒಂದು ವೆಡ್ಡಿಂಗ್ ರಿಂಗ್ನ ತೊಗೊತಾ ಇದ್ದಾನೆ. ಟೈಮ್ ಸಿಗುವಾಗ ಅದನ್ನ ಹೋಗಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ. ಇನ್ನೊಂದು ಸೈಡ್ ಹಾಂಗನ್ನ ತೋರಿಸಿದ್ರೆ ಇವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಫುಲ್ಲಾಗಿ ಇವಳು ಗೆಟಪ್ನೇ ಚೇಂಜ್ ಮಾಡಿಕೊಂಡು ಬರ್ತಾ ಇದ್ದಾಳೆ. ಈ ಊರಲ್ಲಿರೋ ವಯಸ್ಸಾದ ಲೇಡಿ ಥರ ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸಿಟಿಗೆ ಬರ್ತಾ ಇದ್ದಾಳೆ. ಯುಬ್ಯಾಕ್ ಹತ್ರ ಫೋನಲ್ಲಿ ಮಾತಾಡ್ಕೊತ ಬರುವಾಗ ಅವನಿಗೆ ಒಂದು ಹುಡುಗಿ ವಾಯ್ಸ್ ಕೇಳುತ್ತೆ. ಆ್ಯಪ್ ಲೊಕೇಶನಲ್ಲಿ ಒಂದು ಹುಡುಗಿ ವಾಯ್ಸು ಅವ್ನ ಫೋನಲ್ಲಿ ಕೇಳಿಸ್ತಾ ಇದೆ. ಹಾಂಗಿಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲಲ್ಲ, ಇವಳು ಪಾಡಿಗೆ ಇವಳು ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾಳೆ. ಇವಾಗ ಅವ್ನ ಕಾರಲ್ಲಿ ಹುಡುಗಿ ಸೌಂಡ್ ಬಂತಲ್ಲ, ಸೊ ಅವ್ನ ಕಾರಲ್ಲಿ ಬೇರೆ ಯಾರೋ ಹುಡುಗಿ ಇದ್ದಾಳೆ, ನನ್ನನ್ನು ಯಾಮಾರಿಸ್ತಿದ್ದಾನ ಅಂತ ಅನ್ಕೊತಾ ಇದ್ದಾಳೆ. ಇವಾಗ ಅವಳು ಸಿಟಿಗೆ ರೀಚ್ ಆಗಿದೆ, ಯುಬ್ಯಾಕ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಬೇಗ ಬೇಗ ಅವ್ನು ಹೇಳಿರೋ ಜಾಗಕ್ಕೆ ಬಂದಿದ್ದಾಳೆ. ಅಲ್ಲಿ ನೋಡಿದ್ರೆ ಶೂಟಿಂಗ್ ನಡೀತಾ ಇದೆ. ಅವನು ಒಂದು ಹುಡುಗಿನ ಹಗ್ ಮಾಡ್ಕೊಂಡು ನಿಂತಿದ್ದಾನೆ. ಇದನ್ನ ಹಾಂಗೆ ನೋಡ್ತಾಳೆ. ಅವಳಿಗೆ ಇಲ್ಲಿ ಶೂಟಿಂಗ್ ಹೋಗ್ತಾ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಯುಬ್ಯಾಕ್ ನನ್ನ ಹತ್ರ ಸುಳ್ಳು ಹೇಳ್ದ ಅಂತ ಹೇಳಿ ಸ್ಟ್ರೈಟಾಗಿ ಅವಳನ್ನ ಹೊಡಿಬೇಕು ಅಂತ ಬೇಗ ಬೇಗ ಓಡ್ತಾ ಇದ್ದಾಳೆ. ಆವಾಗ ಓಡಿ ಬರುವಾಗಲೇ ಗೊತ್ತಾಗ್ತೈತೆ, ಪಕ್ಕದಲ್ಲಿ ಕ್ಯಾಮ್ರಾಮ್ಯಾನ್ಸು ಅಲ್ಲಿರೋರೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಶೂಟಿಂಗ್ ನಡೀತಾ ಇದೆ ಅಂತ. ಸಡನ್ ಬ್ರೇಕ್ ಹಾಕೋಕ್ಕಾಗಲ್ಲಲ್ವ ಓಡಿ ಬರ್ತಿರೋ ಸ್ಪೀಡಿಗೆ. ಹಾಗಾಗಿ ಹೋಗಿ ಅಲ್ಲೋಗಿರೋ ಕಾರಲ್ಲಿ ಹೋಗಿ ಡಿಕ್ಕಿ ಹೊಡ್ಕೊತಾಳೆ. ಅವಳು ಕೆಳಗಡೆ ಬಿದ್ದ ಮೇಲೆ ಬಂದು ನಮ್ಮ ಯುಬ್ಯಾಕೆ ಎತ್ಕೊತಾನೆ. ಅಲ್ಲಿರೋ ರಿಪೋರ್ಟರ್ಸ್ ಎಲ್ಲ ಸುತ್ತಿ 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 ಫೋಟೋ ಹೊಡಿತಾ ಇದ್ದಾರೆ. ನಮ್ಮ ಯುಬ್ಯಾಕು ಲಾಸ್ಟಲ್ಲಿ ಎಲ್ಲರ ಹತ್ರನೂ ನಿಜ ಹೇಳ್ತಾನೆ. ಈ ಹುಡುಗಿನೇ ನನ್ನ ಗರ್ಲ್ ಫ್ರೆಂಡು, ಇವಳ ನೇಮ್ ಬಂದು ಹಾಂಗ್ ಅಂತ, ಇವಳನ್ನ ಬೇಗ ಮ್ಯಾರೇಜ್ ಮಾಡ್ಕೊತೀನಿ ಅಂತ. ರಿಪೋರ್ಟರ್ಸ್ ಮುಂದೆ ಈ ಥರ ಹೇಳ್ತಾ ಇರೋದು ಇವನಿಗೆ ಒಂಥರ ಆಗ್ತಾ ಇದೆ ಅಂತ ನೋಡಿ ನಮ್ಮ ಹಾಂಗು ಕೇವಲವಾಗಿ ಆ ವಿಗ್ನೆಲ್ಲ ಹಾಕೊಂಡ್ಬಂದಿದ್ದಾಳೆ. ಇವರಿಬ್ಬರು ಫೋಟೋ ಕೊರಿಯಾ ಫುಲ್ಲು ವೈರಲ್ ಆಗ್ತಾ ಇದೆ. ಯುಬ್ಯಾಕಿಗೆ ಇವಾಗ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ಇದು ನನ್ನ ಲೈಫು, ಇಲ್ಲಿ ಇರೋರ ಹತ್ರ ಹೋಗಿ ನಾನು ನನ್ನ ಪ್ರೂವ್ ಮಾಡಬೇಕು ಅಂತ ಏನೂ ಇದಿಲ್ಲ. ಸೊ ನಮ್ಮ ಹೇಳ್ಕೊಟ್ಟಿರೋ ಒಂದು ಐಡಿಯಾ ಥರ ಕೆಳಗಡೆ ಕೂತ್ಕೊಂಡು ಅವನು ಒಂದು ಬೊಕ್ಕೆನ ಇಸ್ಕೊಟ್ಟು ಅವನು ತೊಗೊಂಡಿಟ್ಟಿರೋ ರಿಂಗ್ನ ತೆಗೆದು ಹಾಂಗಿಗೆ ಪ್ರಪೋಸ್ ಮಾಡ್ತಾನೆ. ಇದೇ ಥರನೇ ಚಾಯ್ ಮತ್ತು ವ್ಯಾಂಗ್ ಇಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗೆಲ್ಲ ಯುಬ್ಯಾಕ್ ಫುಲ್ ಚೇಂಜ್ ಆಗಿದ್ದಾನೆ. ಹೇಗೆ ಅಂದರೆ ಯಾವುದಾದ್ರೂ ಅವಾರ್ಡ್ ಫಂಕ್ಷನಿಗೆ ಹೋದರೆ ತುಂಬ ಡೀಸೆಂಟಲ್ಲೇ ಮಾತಾಡ್ಕೊಂಡು ಬರ್ತಾನೆ. ಅವ್ನ ಪರ್ಸ್ನಲ್ ಲೈಫಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರ್ತಾ ಇಲ್ಲ, ಖುಷಿಯಾಗಿದ್ದಾನೆ. ಟೈಮ್ ಸಿಗುವಾಗೆಲ್ಲ ಹಾಂಗನ್ನ ಕರ್ಕೊಂಡು ಹೋಗಿ ಐಲ್ಯಾಂಡಲ್ಲಿ ಅವ್ರ ಅಜ್ಜಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು, ಹೀಗೆ ತುಂಬ ವರ್ಷ ಹೋಗುತ್ತೆ. ನಮ್ಮ ಹಾಂಗು ಒಂದು ಯೂನಿವರ್ಸಿಟೀಲಿ ಓದೇ ಮುಗಿಸ್ತಾಳೆ. ಅವಳು ಒಂದು ಯೂನಿವರ್ಸಿಟಿಲಿ ಹೋಗಿ ಓದಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾಳೆ ಅಲ್ವಾ, ಅದನ್ನೆಲ್ಲ ಮಾಡಿರೋದು ನಮ್ಮ ಯುಬ್ಯಾಕೆ. ಇವತ್ತೇ ಯೂನಿವರ್ಸಿಟಿ ಲಾಸ್ಟ್ ಡೇ ಅಂತ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಅದೇ ಟೈಮಿಗೆ ಹಾಂಗ್ನ ಪ್ರಾಬ್ಲಮ್ ಮಾಡಬೇಕು ಅಂತಲೇ ಯುಬ್ಯಾಕ್ ಬಂದು ಅದೆಲ್ಲ ಬೇಕಾಗಿಲ್ಲ, ನಮ್ಮಿಬ್ಬರಿಗೂ ಮ್ಯಾರೇಜ್ ಆಯಿತು ಅಲ್ವಾ, ಹಾಗಾಗಿ ನಾವಿಬ್ಬರು ಎಲ್ಲಾದರೂ ಒಟ್ಟಿಗೆ ಹೋಗೋಣ. ಆದರೆ ಹಾಂಗ್ನ ಫ್ರೆಂಡ್ಸ್ ಅಲ್ಲಿರೋರೆಲ್ಲರೂ ಯುಬ್ಯಾಕ್ನ ಎತ್ಕೊಂಡೇ ಹೋಗ್ತಾ ಇದ್ದಾರೆ. ಹಾಂಗೆ ಮಾತ್ರ ನಮ್ಮ ಜೊತೆಗೆ ಒಬ್ಬಳೇ ಬರ್ತಾ ಇಲ್ಲ, ನಾವು ಪಾರ್ಟಿ ಮಾಡೋ ಜಾಗಕ್ಕೆ ನೀವು ಬರ್ತಾ ಇದ್ದೀರಾ ಅಂತ. ಇದನ್ನೆಲ್ಲ ನೋಡ್ತಾ ಇರೋ ಹಾಂಗಿಗೂ ತುಂಬ ಖುಷಿ ಆಗ್ತಾ ಇದೆ. ಅವರು ನಗಾಡ್ಕೊತ ಇವನ ಹಿಂದೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಟಾಪ್ ಸ್ಟಾರ್ ಯುಬ್ಯಾಕ್ ಅನ್ನೋ ಸ್ಟೋರಿ ಮುಗಿಯುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲವ್ ಯು, ಬಾಯ್ ಬಾಯ್.